ನಮಸ್ತೆ, ಜೈ ಶ್ರೀರಾಮ್. ಎಲ್ಲರೂ ಸುಮಾರು ಜನ ನಾನು ಕೇಳ್ತಾ ಇದ್ರು, ಗುರುಗಳೇ ಕಲಶಕ್ಕೆ ನಾವು ಯಾವಾಗಲೂ ಅಷ್ಟೇ ವೀಳ್ಯದೆಲೆ ಹಾಕ್ತಿದ್ದೋ, ಈಗ ಮಾರ್ಕೆಟಲ್ಲಿ ಬೆಳ್ಳಿದಾಗ್ಬೋದು ಅಥವಾ ತಾಮ್ರದಾಗ್ಬೋದು, ಹಿತ್ತಾಳೆದಾಗಲಿ ವೀಳ್ಯದೆಲೆಗಳು ಬರ್ತಾ ಇದೆ, ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ಬೋದಾ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಆ್ಯಕ್ಚುಲಿ ಏನು ಅಂತಂದರೆ, ನೀವೇನೇ ದೇವರನ್ನು ಪೂಜೆ ಮಾಡಬೇಕಾದ್ರೆ ಮೊದಲನೇದಾಗಿ ಶಾಸ್ತ್ರೋಕ್ತವಾಗಿ ಮಾಡಬೇಕು. ಆಡಂಬರವಾಗಿ ಯಾವತ್ತೂ ದೇವ್ರು ಕೇಳಲ್ಲ. ಅದರಿಂದ ನೀವಿರುವಂಥ ಸ್ಥಳದಲ್ಲಿ ನಿಮಗೆ ವೀಳ್ಯದೆಲೆ ಸಿಗಲಿಲ್ಲ, ಆವಾಗ ನೀವು ಆ ರೀತಿ ಬಳಕೆಗಳನ್ನು ಮಾಡ್ಬೋದು. ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ವೀಳ್ಯದೆಲೆಯಿಂದ ನೀವು ಕಲಶವನ್ನು ಮಾಡ್ಬೋದು, ಇಲ್ಲ ಮಾವಿನ ಸೊಪ್ಪಿಂದ ನೀವು ಕಲಶವನ್ನು ಇಡಬಹುದು, ಅಥವಾ ಆಲದ ಎಲೆಯಿಂದನೂ ಸಹ ಕಲಶವನ್ನು ಇಟ್ಟು ಪೂಜೆ ಮಾಡ್ಬೋದು. ಅದರಿಂದ ಯಾವುದೇ ದಾರಿದ್ರ್ಯಗಳಿದ್ರೂ ಪರಿಹಾರ ಆಗುತ್ತೆ. ಜೊತೆಗೆ ನೀವು ವೀಳ್ಯದೆಲೆ ಇಟ್ಟು ಪೂಜೆ ಮಾಡೋಂಥ ಉದ್ದೇಶ ಇನ್ನೊಂದು ಏನು ಅಂತಂದರೆ, ನಮ್ಮ ಮನೆಗಿರೋಂಥ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಅವೆಲ್ಲ ನಿಷ್ಫಲವಾಗುತ್ತೆ. ಅದರಿಂದ ಯಾವಾಗಲೂ ಅಷ್ಟೇ ನೀವು ವೀಳ್ಯದೆಲೆ ಆಗಲಿ ಮಾವಿನ ಸೊಪ್ಪಾಗಲಿ ಇಂಥದನ್ನು ಇಟ್ಟೇ ಕಲಶ ಇಡಿ. ನಿಮಗೆ ಆ ಸಮಯದಲ್ಲಿ ಸಿಗಲಿಲ್ಲ, ಆ ಜಾಗದಲ್ಲಿ ನಮಗೆ ಸಿಗ್ತಾ ಇಲ್ಲ ಅಂತಂದಾಗ ಅಷ್ಟೇ ನೀವು ಆವಾಗ ನೀವೇನು ಮಾಡಿ, ಬೆಳ್ಳಿದಾಗ್ಬೋದು, ಪಂಚಲೋಹ ಆಗ್ಬೋದು, ಹಿತ್ತಾಳೆದಾಗ್ಬೋದು, ಆ ಥರ ವೀಳ್ಯದೆಲೆ ಆಗಲಿ ಮಾವಿನ ಸೊಪ್ಪಾಗಲಿ ಇಟ್ಬಿಟ್ಟು ಪೂಜೆ ಮಾಡಿ. ಅದರಿಂದ ಏನೂ ತೊಂದರೆ ಆಗಲ್ಲ. ಅದರಿಂದ ನೀವು ಯಾವಾಗಲೂ ಅಷ್ಟೇ ಫಸ್ಟು ಆದ್ಯತೆ ಯಾವಾಗಲೂ ಅಷ್ಟೇ ನಮಗೆ ಪರಿಸರದಿಂದ ಏನು ಸಿಗುತ್ತೋ ಅದರಿಂದ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ.